ಇವತ್ತು ಓಪನ್ ಆಗ್ತಾ ಇದೆ. ಬಹಳ ಒಳ್ಳೆಯದು. ಡಾಕ್ಟರ್ ಅಗರ್ವಾಲ್ ಬೆಂಗಳೂರಿನಲ್ಲಿ ಬಹಳ ಫೇಮಸ್ ಇದ್ದಾರೆ. ಬೇರೆ ಬೇರೆ ಎಷ್ಟು ಇಂಪಾರ್ಟೆಂಟ್ ನಾವು ಕೊಡ್ತೀವೋ ಕಣ್ಣಿಗೂ ಅಷ್ಟೇ ಇಂಪಾರ್ಟೆನ್ಸ್ನ ಕೊಡಬೇಕಾಗ್ತದೆ. ನಾನು ಕೂಡ ಜಯನಗರದಲ್ಲಿ ಸಾಮಾನ್ಯವಾಗಿ ಟೆಸ್ಟ್ ಮಾಡಿಸ್ತಾ ಇರ್ತೀನಿ ವರ್ಷಕ್ಕೊಂದು ಸಾರಿ. ಸ್ವಲ್ಪ ಪೊರೆ ಬರ್ತಿದೆ ಅಂತೇಳಿ ಲಾಸ್ಟ್ ವೀಕು ಮನೆಗೆ ತಂದರು ಡಾಕ್ಟ್ರು. ಆದಷ್ಟು ಅದನ್ನು ಈಗ ತಾನೇ ಸ್ಟಾರ್ಟ್ ಆಗಿದೆ, ಅದನ್ನು ನೀವು ಫಾಲೋಅಪ್ ಮಾಡಿದ್ರೆ ಅನುಕೂಲ, ಇದ್ದರೆ ಜಾಸ್ತಿ ಅದು ಟಫ್ ಆಗ್ತದೆ ಅಂತೇಳಿ. ಬಟ್ ನಮ್ಮ ಭಾಗದಲ್ಲಿ ಅದು ಆಗಿರೋದ್ರಿಂದ ಒಳ್ಳೆಯದು, ಜನಸಾಮಾನ್ಯರಿಗೆ ಅನುಕೂಲ ಆಗ್ತದೆ. ಬಟ್ ಡಾಕ್ಟರ್ ಅಗರ್ವಾಲ್ ನಮ್ಮ ಕಷ್ಟ ಒಂದು ಕಣ್ಣಿಗೆ ನಿಂತಿದೆ, ಅದೆಲ್ಲವನ್ನ ಕೂಡ ಬಹಳ ಬಹಳ ವರ್ಷದಿಂದ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಭಾಗದಲ್ಲಿ ಆಗಿರೋದು ಕೂಡ ಬಹಳ ಅದೃಷ್ಟ. ವ್ಯವಸ್ಥಿತವಾಗಿ ನಮ್ಮೆಲ್ಲ ಸುತ್ತಮುತ್ತ ಕ್ಷೇತ್ರ, ಪಕ್ಕದ ಕ್ಷೇತ್ರ, ಎಲ್ಲ ಕ್ಷೇತ್ರಕ್ಕೂ ಕೂಡ ಇದು ಅನುಕೂಲ ಆಗ್ತದೆ. ಒಳ್ಳೆಯದಾಗಲಿ. ನಮಸ್ಕಾರ. ಐ ಕ್ಲಿನಿಕ್ ಬಂದು ಹಾಸ್ಪಿಟಲ್ಗಿಂತ ಸ್ವಲ್ಪ ಭಿನ್ನವಾಗಿ ಕೆಲಸ ಮಾಡುತ್ತೆ. ಮೇನ್ಲಿ ಹಾಸ್ಪಿಟಲಲ್ಲಿರುವಂಥ ಎಲ್ಲ ಫೆಸಿಲಿಟೀಸ್ ಇಲ್ಲದೆ ಇರ್ಬೋದು, ಆದರೆ ಕಣ್ಣಿನ ಸಂಬಂಧಪಟ್ಟ 70% ಅಂತ ಬಹುಶಃ 70% ತೊಂದರೆಗಳನ್ನೆಲ್ಲ ಕ್ಲಿನಿಕಲ್ಲೇ ನಿವಾರಿಸ್ಬೋದು. ಆದ್ದರಿಂದ ಅದಕ್ಕೆ ಅಂತೇಳಿ ಹಾಸ್ಪಿಟಲಿಗೆ ಹೋಗಲೇಬೇಕು ಅನ್ನೋ ಒಂದು ನಿಯಮ ಇಲ್ಲ. ಸೊ 70ರಿಂದ 75% ಕಣ್ಣಿನ ಏನು ತೊಂದರೆಗಳಿದಾವೋ ಅದು ನಮ್ಮ ಕ್ಲಿನಿಕ್ ಹಂತದಲ್ಲೇ ನಿವಾರಿಸೋದಕ್ಕೆ ಸಾಧ್ಯ ಇದೆ. ಸೊ ಅದರಲ್ಲಿ ಇದು ತುಂಬಾ ಮುಖ್ಯ ಪಾತ್ರ ವಹಿಸುತ್ತೆ. ಇನ್ನು ಉಳಿದಿರುವಂತ 25% ಇದಕ್ಕೆ ಸಪೋರ್ಟ್ ಮಾಡಲಿಕ್ಕೆ ಹತ್ತಿರ ಇರುವಂತ ಹಾಸ್ಪಿಟ್ಲಿಗೆ ಟೈ ಅಪ್ ಇರುತ್ತೆ. ಸೊ ಅಲ್ಲಿಂದ ರೆಫರೆನ್ಸ್ ಇರುತ್ತೆ. ಬಟ್ ಇದು ಕ್ಲಿನಿಕ್ ಅಂತ ಹೇಳಿದ ತಕ್ಷಣ ಇಲ್ಲಿ ಜಸ್ಟ್ ಏನೋ ಒಂದು ಆಪ್ಟೋಮೆಟ್ರಿಸ್ಟ್ ಅಥವಾ ಇದು ಡಾಕ್ಟರ್ಸ್ ಇಲ್ದಲೇ ಎಲ್ಲ ಒಂದು ನಡೆಸ್ತಾರೆ ಅನ್ನೋ ಒಂದು ಮನಸ್ಸಿಗೆ ಒಂದು ಇದು ಬರ್ಬೋದು. ಇಲ್ಲ, ಎವ್ರಿ ಡೇ ಡಾಕ್ಟರ್ಸ್ ಬರ್ತಾರೆ, ಎವ್ರಿ ಡೇ ಸೀನಿಯರ್ ಡಾಕ್ಟರ್ಸ್ ಬರ್ತಾರೆ, ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಬರ್ತಾರೆ. ಎಲ್ಲ ಸ್ಪೆಷಾಲಿಟಿ ಡಾಕ್ಟರ್ಸ್ನ ಇಲ್ಲಿಗೆ ರೊಟೇಷನ್ ವೈಸ್ ಬರ್ತಾನೆ ಇರ್ತಾರೆ. ಡಾಕ್ಟರ್ ಮೀನಾ ಅಂತ ರೆಟಿನಾ ಕನ್ಸಲ್ಟೆಂಟ್, ಡಾಕ್ಟರ್ ವೆಂಕಟೇಶ್ ಕ್ಯಾಟ್ರಾಕ್ಟ್ ಸರ್ಜನ್ ಇದ್ದಾರೆ, ನಮ್ಮ ಇಲ್ಲೇ ಇದ್ದಾರೆ ವೆಂಕಟೇಶ್ ಅವರು. ಮತ್ತೆ ಡಾಕ್ಟರ್ ಅರ್ಚನಾ ಅಂತ ಇದ್ದಾರೆ, ಅವರು ಗ್ಲಾಕೋಮಾ ಕನ್ಸಲ್ಟೆಂಟ್. ಮತ್ತೆ ನಾನು ಪೀಡಿಯಾಟ್ರಿಕ್ ಅಂಡ್ ಕ್ಯಾಟ್ರಾಕ್ಟ್ ಸರ್ಜನ್. ಸೊ ಎಲ್ಲ ಕಣ್ಣಿಗೆ ಇರುವಂತ ಎಲ್ಲಾ ಸ್ಪೆಷಾಲಿಟಿ ಡಾಕ್ಟರ್ಸ್ನು ಇಲ್ಲೇ ಬಂದು ಪೇಷಂಟ್ಸ್ನ ಚೆಕ್ ಮಾಡ್ತಾರೆ. ಅವ್ರ ಜೊತೆ ಇವತ್ತು ಬಹಳ ವಿಶೇಷವಾಗಿ ಸಹ ನಮ್ಮ ಅಧ್ಯಕ್ಷರಿದ್ದಾರೆ, ಮತ್ತೆ ಕಾರ್ಪೊರೇಟರ್ ಸಾಹೇಬ್ ಇದ್ದಾರೆ, ಮತ್ತೆ ಅಗರ್ವಾಲ್ ಹಾಸ್ಪಿಟಲ್ ಎಲ್ಲರಿಗೂ ಸಹ ಶುಭಾಶಯಗಳು. ವೈದ್ಯೋ ನಾರಾಯಣೋ ಹರಿ. ಸೊ ಅವರ ಒಂದು ಡಾಕ್ಟರ್ ಅನ್ನೋದು ಜೀವ ಉಳಿಸೋನು, ಕಣ್ಣು ಕೊಡುವಂತ. ನಾನು ಚಿಕ್ಕ ವಯಸ್ಸಿನ ಒಂದು ಶ್ಲೋಕ ಕಲ್ತಿದ್ದೆ. ನಯನಂ ಪ್ರಸಾದ ಸದನಂ ಸುಧನಂ ಸದನಂ ಸುಧಾಮುಖೋ ವಾಚಃ ಕರಣಂ ಪರೋಪಕರಣಂ ಯೇಷಾಂ ತೇಷಾಂ ಪಂಡಿತೇ ವಂದ್ಯಾ. ನಮ್ಮ ಶರೀರದಲ್ಲಿ ಮುಖ ಬಹಳ ಅವಶ್ಯಕತೆ. ಮುಖದಲ್ಲಿ ಕಣ್ಣು ಚೆನ್ನಾಗಿದೆ, ಮುಖ ಚೆನ್ನಾಗಿದೆ, ನಮ್ಮ ಜೀವನ ಚೆನ್ನಾಗಿರುತ್ತೆ ಅನ್ನೋದು. ನೀವು ಕಣ್ಣಿನ ದಾನ ಮಾಡ್ತಿದ್ದೀರಾ, ಕಣ್ಣಿಗೆ ದೃಷ್ಟಿ ಎಷ್ಟೋ ಜನರಿಗೆ ಕೊಡ್ತಿರುವಂಥದ್ದು. ಇದು ಇನ್ನೂ ಸಾಕಷ್ಟು ಒಳ್ಳೆಯದಾಗಲಿ. ನಮ್ಮ ರೋಟರಿ ಕಡೆಯಿಂದ ನಾವು ಶುಭಾಶಯ ಕೊಡ್ತೀವಿ. ಧನ್ಯವಾದಗಳು.